ನನಗೆ ಭಯ ಇತ್ತು, ನಡುಗ್ತಾ ಇತ್ತು, ನಾನು ತಪ್ಪಿಸ್ಕೊಂಡು ಓಡೋಗ್ತಾ ಇದ್ದೆ. ಆದರೆ ಒಂದಲ್ಲ ಒಂದಿನ ಮಾತಾಡಬೇಕು ಅಂತ ನಿರ್ಧಾರ ಮಾಡಿದ್ದೆ. ಹಾಗಾಗಿ ನಾನು ಯೋಚನೆ ಮಾಡಿದೆ, ಹೇಗೆ ನನ್ನ ಕಮ್ಯುನಿಕೇಷನ್ನ ನಾನು ಬೆಳೆಸ್ಕೊಳ್ಳೋದು, ಹೇಗೆ ನಾನು ವಾಕ್ಚಾತುರ್ಯನ ಇಂಪ್ರೂವ್ ಮಾಡ್ಕೊಳ್ಳೋದು. ನಾಯಕತ್ವ ಅನ್ನೋದು ಎಲ್ಲರಿಗೂ ಬರುವಂಥದ್ದಲ್ಲ ಅಂತ ಅಂದ್ಕೊಂಬಿಟ್ಟಿದ್ದೀವಿ. ಓಕೆ, ನಾಯಕತ್ವ ಅಂದರೆ ಏನೋ ದೊಡ್ಡದು ಅನ್ನೋ ಥರ ಅಲ್ಲ. ನಮ್ಮ ಲೈಫಲ್ಲಿ ವೈಯಕ್ತಿಕವಾಗಿ ನಾನು ಪರ್ಸ್ನಾಲಿಟಿ ಪರಿಣಾಮಕಾರಿಯಾಗಿ ನಿಭಾಯಿಸುವಂಥ ಶಕ್ತಿ ಕೂಡ ನಾಯಕತ್ವನೇ. ಸಿಕ್ಕಾಪಟ್ಟೆ ಸಖತ್ತಾಗಿ ಇವರು ಮಾತಾಡ್ತಾರಂತೆ. ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲ, ನಾನು ಸ್ಕೂಲಲ್ಲಿ ಕಾಲೇಜಲ್ಲಿ ಏನಾದರೂ ಓರಲ್ ಟೆಸ್ಟ್ ಅಂದರೆ, ಮಾತಾಡು ಅಂದರೆ ಹೆದರ್ಕೊಂಡು ಓಡೋಗ್ತಾ ಇದ್ದೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ನನಗೆ ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ ಮೇಡಮ್, ಅದಕ್ಕೆ ನಾನು ಇದನ್ನು ಹೇಳೋಕ್ಕೆ ಹೋಗಲ್ಲ, ನಾನು ಸರಿಯಾಗಿ ಮಾತಾಡೋಕ್ಕೆ ಬರಲ್ವಲ್ಲ, ಅದಕ್ಕೆ ನಾನು ಅದನ್ನು ಮಾಡೋದೇ ಇಲ್ಲ ಅಂತ ಅಂದ್ಕೊಂಡು ಎಷ್ಟೋ ಅವಕಾಶಗಳನ್ನು ಅವರು ಮಿಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಮಸ್ತೆ, ನೀನು ಸತ್ತರೆ ಅಳುವವರ್ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ಒಂದು ಸಾರ್ವಜನಿಕ ಭಾಷಣದ ಕೋರ್ಸ್ ಮಾಡಿ, ಪಬ್ಲಿಕ್ ಸ್ಪೀಕಿಂಗ್ ಕೋರ್ಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಮಾಡಬೇಕು ಇದನ್ನು? ಕರೆಕ್ಟ್. ಆ್ಯಂಡ್ ಇತ್ತೀಚಿನ ಸ್ಕೂಲ್ಗಳಲ್ಲಿ ಪಬ್ಲಿಕ್ ಸ್ಪೀಕಿಂಗ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ, ಕಾಲೇಜ್ಗಳಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಕೋರ್ಸ್ಗಳನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ನಾವು ಕೂಡ ಎಮೋಜಿಮ್ಮಿಂದ ಸುಮಾರು ಒಂದು 4-5 ಸ್ಕೂಲ್ಗಳಿಗೆ ಪಬ್ಲಿಕ್ ಸ್ಪೀಕಿಂಗ್ ಕೋರ್ಸ್ಗಳನ್ನು ಮಾಡ್ತಾ ಇದ್ದೀವಿ, ಹೇಳ್ಕೊಡ್ತಾ ಇದ್ದೀವಿ. ಆ್ಯಂಡ್ ಅದರಿಂದ ಮಕ್ಕಳಲ್ಲಿ ತುಂಬಾ ಚೇಂಜಸ್ ಕಾಣಿಸ್ತಾ ಇದೆ. ಟೀಚರ್ಸ್ಗಳು ಹೇಳ್ತಾ ಇದ್ದಾರೆ, ಮುಂಚೆಗೂ ಈಗಲಿಗೂ ತುಂಬ ಡಿಫ್ರೆನ್ಸ್ ಫೀಲ್ ಆಗ್ತಾ ಇದೆ ಅಂತ ಹೇಳಿ. ಸೊ ಯಾಕೆ ನಾವು ಇದನ್ನು ಮಾಡಬೇಕು ಅಂತ ಇದನ್ನು ರಾಬಿನ್ ಶರ್ಮಾ ಅವರು ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂದರೆ, ನಾಯಕತ್ವ ಅನ್ನೋದು ಎಲ್ಲರಿಗೂ ಬರುವಂಥದ್ದಲ್ಲ ಅಂತ ಅಂದ್ಕೊಂಬಿಟ್ಟಿದ್ದೀವಿ. ಓಕೆ, ನಾಯಕತ್ವ ಅಂದರೆ ಏನೋ ದೊಡ್ಡದು ಅನ್ನೋ ಥರ ಅಲ್ಲ. ನಮ್ಮ ಲೈಫಲ್ಲಿ ವೈಯಕ್ತಿಕವಾಗಿ ನಾನು ಪರ್ಸ್ನಾಲಿಟಿ ಪರಿಣಾಮಕಾರಿಯಾಗಿ ನಿಭಾಯಿಸುವಂಥ ಶಕ್ತಿ ಕೂಡ ನಾಯಕತ್ವನೇ. ನಾಯಕತ್ವ ಅನ್ನೋದು ನಮ್ಮನ್ನು ಸುಧಾರಣೆ ಮಾಡುತ್ತೆ, ನಮ್ಮ ಜ್ಞಾನವನ್ನು ಹೆಚ್ಚು ಮಾಡುತ್ತೆ. ಸೊ ಇವತ್ತು ಇವರೇನು ಹೇಳ್ತಿದ್ದಾರೆ ಅಂದರೆ, ಒಂದು ವರ್ಷದಲ್ಲಿ 75 ಸಮ್ಮೇಳನಗಳಲ್ಲಿ ಇವರು ಮುಖ್ಯ ಭಾಷಣಕಾರರಾಗಿ ಹೋಗ್ತಾರಂತೆ. ಒಂದು ವರ್ಷಕ್ಕೆ 75 ಇವ್ರನ್ನ ಮೇನ್ ಸ್ಪೀಕರಾಗಿ ಕರೆಸ್ತಾರಂತೆ. ಓಕೆ, ಸಿಕ್ಕಾಪಟ್ಟೆ ಸಖತ್ತಾಗಿ ಇವರು ಮಾತಾಡ್ತಾರಂತೆ. ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲ, ನಾನು ಸ್ಕೂಲಲ್ಲಿ ಕಾಲೇಜಲ್ಲಿ ಏನಾದರೂ ಓರಲ್ ಟೆಸ್ಟ್ ಅಂದರೆ, ಮಾತಾಡು ಅಂದರೆ ಹೆದರ್ಕೊಂಡು ಓಡೋಗ್ತಾ ಇದ್ದೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಾವು ಮಕ್ಕಳುಗಳನ್ನು ಕೂಡ ಅಬ್ಸರ್ವ್ ಮಾಡಿರ್ಬೋದು. ನಮ್ಮ ಮನೆಗಳಲ್ಲಿ ನಾವು ಮನೆಯವ್ರ ಮುಂದೆ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಹಾಡು ಹೇಳ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಡೈಲಾಗ್ಸ್ ಹೊಡಿತಾರೆ, ಯಾರ ಜೊತೆಗಾದರೂ ಒಂದ್ಸಲ ಅಂದರೆ ಮನೆಯಲ್ಲಿ ಓಕೆ. ಬಟ್ ಒಂದು ಗ್ರೂಪ್ ಬಂದಿದೆ, ಎಲ್ಲರ ಮುಂದೆ ಮಾಡು ಅಂದರೆ, ಅಥವಾ ಸ್ಕೂಲ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡು ಅಂದರೆ ನಾನು ಮಾಡಲ್ಲ ಅಂತಾರೆ. ಅಂದರೆ ಅವರಿಗೆ ಮುಜುಗರ, ನಾಚಿಕೆ, ಭಯ, ಭೀತಿ, ಏನು ಅಂದ್ಬಿಡ್ತಾರೋ ಅಂತ ಈ ಥರ ಎಲ್ಲ ಅವರ ಮನಸ್ಸಿನಲ್ಲಿ ಕೂತಿರೋದ್ರಿಂದ ಏನಾಗ್ತಾ ಇದೆ, ಜನಗಳ ಮುಂದೆ ಮಾತಾಡೋಕ್ಕೆ ಹೆದರ್ತಾ ಇದ್ದಾರೆ. ಇದು ಬಿಸ್ನೆಸ್ ಫೀಲ್ಡಲ್ಲಿರೋರಿಗೆ, ಕೆಲಸದ ಫೀಲ್ಡಲ್ಲಿರೋರಿಗೆ ಕಮ್ಯುನಿಕೇಷನ್ ಅನ್ನೋದು ಬರೀ ಪ್ರೊಫೆಷ್ನಲ್ಗೆ ಮಾತ್ರ ಅಲ್ಲ, ಪ್ರೊಫೆಷನ್ಗೆ ಮಾತ್ರ ಅದು ಹೆಲ್ಪ್ ಆಗೋದಲ್ಲ. ಕಮ್ಯುನಿಕೇಷನ್ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಲೈಫಲ್ಲೂ ಇಂಪಾರ್ಟೆಂಟ್. ಸೊ ಆದರೆ ಇವ್ರು ಹೇಳ್ತಿರೋದು ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆ, ಜನಗಳ ಮುಂದೆ ಮಾತಾಡೋದನ್ನು, ಧೈರ್ಯವಾಗಿ ಮಾತಾಡೋದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಸೊ ಇವ್ರಿಗೂ ಕೂಡ ಸಾರ್ವಜನಿಕ ಭಾಷಣ ಮಾಡೋದು ಅಂತ ಅಂದರೆ ಸಿಕ್ಕಾಪಟ್ಟೆ ಭಯ ಇತ್ತಂತೆ. ಇವರ ಒಂದು ಹೃದಯದಲ್ಲಿ ಒಂದು ಭರವಸೆ ಅಂತೂ ಇತ್ತಂತೆ, ನಾನು ಒಂದಲ್ಲ ಒಂದಿನ ಮಾಡ್ತೀನಿ ಅಂತ. ಸೊ ಹಾಗಾಗಿ ಸಾರ್ವಜನಿಕ ಭಾಷಣನ ನಾನು ಹೇಗೆ ಮಾಡಬೇಕು, ಹೇಗೆ ನನ್ನ ಕಮ್ಯುನಿಕೇಷನ್ ಜಾಸ್ತಿ ಮಾಡ್ಕೋಬೇಕು. ತುಂಬ ಜನ ಏನು ಹೇಳ್ತಾರೆ ಅಂದರೆ, ಅಯ್ಯೋ ನನಗೆ ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ ಮೇಡಮ್, ಅದಕ್ಕೆ ನಾನು ಇದನ್ನು ಹೇಳೋಕ್ಕೆ ಹೋಗಲ್ಲ, ನಾನು ಸರಿಯಾಗಿ ಮಾತಾಡೋಕ್ಕೆ ಬರಲ್ವಲ್ಲ, ಅದಕ್ಕೆ ನಾನು ಅದನ್ನು ಮಾಡೋದೇ ಇಲ್ಲ ಅಂತ ಅಂದ್ಕೊಂಡು ಎಷ್ಟೋ ಅವಕಾಶಗಳನ್ನು ಅವರು ಮಿಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ್ಯಂಡ್ ನನಗೆ ಅಂದರೆ ನಾನು ಮಾಡೋಕ್ಕಾಗಲ್ಲ ಅಂತಲೇ ಬಿಟ್ಬಿಟ್ಟಿರೋರು ತುಂಬ ಜನ ಇದ್ದಾರೆ. ಇನ್ನು ಮಕ್ಕಳು ಕೂಡ ನನಗೆ ಹೆಂಗಿದ್ರು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ ಅಂತ ಅವರು ಮುಂದೆನೇ ಬರ್ತಾ ಇಲ್ಲ. ಅವ್ರ ಒಳಗಡೆನೇ ಹಾಗೆಯೇ ಅದು ಇಟ್ಕೊಂಡು ಅದೇನಾಗುತ್ತೆ, ಕೆಲ್ಸಕ್ಕೆ ಹೋದ್ಮೇಲೂ, ಆಮೇಲೆ ಮದುವೆ ಆಗೋದ್ಮೇಲೂ ಇದೇ ಕಂಟಿನ್ಯೂ ಆಗುತ್ತೆ. ನಮಗೆ ಸಮಸ್ಯೆಗಳ ಜೊತೆ ನಾವು ಸಮಸ್ಯೆಗಳನ್ನು ಹೇಳ್ಕೊಂಡ್ರೆ ಆಗಲ್ಲ.
ನಾವು ಸೊಲ್ಯೂಷನ್ಸ್ ಕಡೆಗೆ ವರ್ಕ್ ಮಾಡಬೇಕು. ಅದಕ್ಕೆ ಇವ್ರು ಏನು ಹೇಳ್ತಾ ಇದ್ದಾರೆ, ನನಗೆ ಭಯ ಇತ್ತು, ನಡುಗ್ತಾ ಇತ್ತು, ನಾನು ತಪ್ಪಿಸ್ಕೊಂಡು ಓಡೋಗ್ತಾ ಇದ್ದೆ, ಆದರೆ ಒಂದಲ್ಲ ಒಂದಿನ ಮಾತಾಡಬೇಕು ಅಂತ ನಿರ್ಧಾರ ಮಾಡಿದ್ದೆ. ಹಾಗಾಗಿ ನಾನು ಯೋಚನೆ ಮಾಡಿದೆ, ಹೇಗೆ ನನ್ನ ಕಮ್ಯುನಿಕೇಷನ್ನ ನಾನು ಬೆಳೆಸ್ಕೊಳ್ಳೋದು, ಹೇಗೆ ನಾನು ವಾಕ್ಚಾತುರ್ಯನ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ. ಆಗ ನಾನು ಹೋಗಿದ್ದು ಕಮ್ಯುನಿಕೇಷನ್ ಕೋರ್ಸು, ಸಾರ್ವಜನಿಕ ಭಾಷಣದ ಕೋರ್ಸ್ಗೆ ಹೋದೆ, ಪಬ್ಲಿಕ್ ಸ್ಪೀಕಿಂಗ್ ಕೋರ್ಸ್ಗಳನ್ನ ತೊಗೊಂಡೆ. ಅದಾದಮೇಲೆ ಏನು ಕಮ್ಯುನಿಕೇಷನ್ ಸ್ಕಿಲ್ಸ್ಗಳನ್ನು ನಾನು ಡೆವಲಪ್ ಮಾಡಿಕೊಂಡೆ. ಅದಾದಮೇಲೆ ಆಗ ನನಗೆ ಅರ್ಥ ಆಯಿತು, ಆ ಕೋರ್ಸ್ನ ತೊಗೋಬೇಕಾದ್ರೆ ಗೊತ್ತಾಯಿತು, ನಾನೊಬ್ಬನೇ ಅಲ್ಲ ಹೆದರ್ತಾ ಇರೋದು, ಸಿಕ್ಕಾಬಟ್ಟೆ ಜನ ಇದ್ದಾರೆ ನನ್ನ ಜೊತೆ ಹೆದರ್ತಾ ಇರೋ ಅಂಥವ್ರು. ಸಾವುಗಿಂತ ಕೂಡ ಜನರ ಪ್ರೇಕ್ಷಕರ ಮುಂದೆ ನಿಂತು ಮಾತಾಡೋದಕ್ಕೆ ತುಂಬ ಜನಕ್ಕೆ ಭಯ ಆಗ್ತಿದೆ ಅನ್ನೋದನ್ನು ಇವರು ನೋಡಿದ್ರಂತೆ. ಒಂದು ದೊಡ್ಡ ಗುಂಪಿನ ಜನರೊಂದಿಗೆ ಮಾತಾಡೋದು, ನಾವು ಬದುಕುವ ಏನು ಹೇಳ್ತಾರೆ ಪ್ರಯತ್ನ, ಏನೋ ಮಾಡಿಬಿಡ್ತಾರೆ ನಮ್ಮನ್ನು ಅನ್ನೋ ಅಷ್ಟು ಭಯದಲ್ಲಿ ಇರ್ತೀವಂತೆ. ಯಾರೋ ನಮ್ಮನ್ನು ಕಿಡ್ನಾಪ್ ಮಾಡಿಬಿಡ್ತಾರೆ, ಏನೋ ಆಗಿಬಿಡುತ್ತೆ ಅಂತ ಹೇಳಿ ಅನಿಸ್ತಾ ಇರುತ್ತಂತೆ. ಆದರೆ ಇವ್ರಿಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತಂತೆ, ಇದೆಲ್ಲ ಕಾಮನ್, ಆದರೆ ಇದನ್ನು ಫೇಸ್ ಮಾಡೋಕ್ಕೆ ಸಾಧ್ಯ ಇದೆ ಅಂತ. ಸೊ ಕಲಿಕೆ, ಅಲ್ಲಿಂದ ಅವರು ಪಬ್ಲಿಕ್ ಸ್ಪೀಕಿಂಗ್ನ ಕಲ್ತ್ಕೊಳ್ತಾ ಬಂದ್ರಂತೆ, ಹೇಗೆ ಕಲಿಬೇಕು ಏನು ಅಂತ ಹೇಳಿ ಅಭ್ಯಾಸ ಮಾಡ್ತಾ ಬಂದ್ರಂತೆ. ಅಲ್ಲಿಂದ ಇವತ್ತು ನಮ್ಮೆಲ್ರಿಗೂ ಗೊತ್ತು, ರಾಬಿನ್ ಶರ್ಮಾ ಅವರು ದಿ ಬೆಸ್ಟ್ ಸ್ಪೀಕರ್, ವರ್ಷಕ್ಕೆ 75 ಏನು ಮೇನ್ ಪ್ರೋಗ್ರಾಮ್ಸ್, ಈವೆಂಟ್ಸ್ಗಳಿಗೆ ಹೋಗಿ ಭಾಷಣ ಮಾಡುವಂತಹ ಭಾಷಣಕಾರರು. ಒಂದು ಟೈಮಲ್ಲಿ ಹೆದರಿದ್ದವರು. ಸೊ ನೀವು ನಿಮ್ಮ ಲೈಫಲ್ಲಿ ಹೆದರ್ತಾ ಇದ್ದರೆ, ನಿಮಗೆ ಇದೇ ಭಾಷೆ ಬರಬೇಕು ಭಾಷಣ ಮಾಡೋಕ್ಕೆ ಅಂತ ಏನಿಲ್ಲ. ನೀವು ಯಾವ ಭಾಷೆ ಬರುತ್ತೆ ಆ ಭಾಷೆಯಲ್ಲೇ ನೀವು ಭಾಷಣ ಮಾಡ್ಬೋದು. ಸೊ ಮಾಡೋದಕ್ಕೆ ಇವರೇನು ಹೇಳ್ತಿದ್ದಾರೆ, ಒಂದು ಧೈರ್ಯ, ಮನಸ್ಥಿತಿ, ಎಲ್ಲದ್ರ ಜೊತೆಗೆ ಸಿದ್ಧತೆ ಇರಬೇಕು. ಅಂದರೆ ನಾವು ಒಂದು ಪ್ರಿಪ್ರೇಷನ್ ಮಾಡ್ಕೋಬೇಕು. ಆ್ಯಂಡ್ ಅದರ ಜೊತೆಗೆ ಪ್ರಿಪ್ರೇಷನ್ ಜೊತೆಗೆ ನಾನು ಅದಕ್ಕೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನನಗೆ ಸ್ಕೂಲಿಂದನೂ ಕೂಡ ನನಗೆ ಫಸ್ಟು ತುಂಬ ಹೆದರ್ತಿದ್ದೆ, ತುಂಬ ಭಯ ಆಗ್ತಾಯಿತ್ತು, ನಗ್ತಾರೆ ಹಾಗೆ ಹೀಗೆ ಅಂತ. ಆ್ಯಂಡ್ ನನಗೆ ಗೊತ್ತು, ನಾನು 5th ಸ್ಟ್ಯಾಂಡರ್ಡ್ ತನಕ ಕೂಡ ಫಿಫ್ತ್ ಸ್ಟ್ಯಾಂಡರ್ಡ್ ತನಕ ಕೂಡ ನಾನು ಆಲ್ಮೋಸ್ಟ್ ಯಾವುದ್ರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿರಲಿಲ್ಲ. ಡ್ಯಾನ್ಸ್ ಬಿಟ್ಟು ಸ್ಪೋರ್ಟ್ಸ್ ಬಿಟ್ಟು ಬೇರೆ ಎಲ್ಲೂ ನಾನು ಪಾರ್ಟಿಸಿಪೇಟ್ ಮಾಡ್ತಿರಲಿಲ್ಲ. ಮಾತಾಡೋ ವಿಚಾರಕ್ಕೆ ನಾನು ಹೋಗ್ತಿರಲಿಲ್ಲ. ಯಾಕೆ, ಸೇಮ್ ನಾನೇನು ಹೇಳ್ದೆ ಅದೇ ಥರನೇ. ಬಟ್ ನಾನು MEC ಸ್ಕೂಲ್ ಅಂತ ಹೇಳಿ ನಮ್ಮ ಸ್ಕೂಲಿಗೆ ಬಂದೆ, ಯಲಹಂಕದಲ್ಲಿರುವಂತಹ ಸ್ಕೂಲು. ಆ ಸ್ಕೂಲಿಗೆ ಬಂದ ಮೇಲೆ ನನಗೆ ಮಾತಾಡೋವಂಥ ಅವಕಾಶ ಸಿಕ್ತು. ಅಲ್ಲೂ ಸಿಕ್ಕಿತ್ತು, ಬಟ್ ಅಲ್ಲಿಗಿಂತ ಇಲ್ಲಿ ಹೆಚ್ಚಾಗಿ ಸಿಕ್ತು. ಸೊ ನಾನು ಏನು ಮಾಡಿದೆ, ಅಲ್ಲಿ ಯಾರು ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಅವ್ರ ಹತ್ರ ನಾನು ಕೇಳಿಸ್ಕೊಂಡೆ, ಹೇಗೆ ಮಾತಾಡೋದು, ಹೆಂಗೆ ಮಾತಾಡ್ತೀರಾ ಅಂತ. ಅಲ್ಲಿ ಸೀನಿಯರ್ಸ್ಗಳಾಗಿರ್ಬೋದು ಅಥವಾ ಚೆನ್ನಾಗಿ ಮಾತಾಡೋಕ್ಕೆ ಗೊತ್ತಿರೋ ಅಂಥವ್ರಾಗಿರ್ಬೋದು, ಅವ್ರ ಹತ್ರ ಕೂತ್ಕೊಂಡು ನನಗೆ ಬರ್ಕೊಡ್ತೀರಾ ಯಾವ ಥರ ಮಾತಾಡಬೇಕು ಅಂತ, ಯಾವ ಥರ ವೆಲ್ಕಮ್ ಸ್ಪೀಚು, ಆಮೇಲೆ ಓತ್ ಆಫ್ ಥ್ಯಾಂಕ್ಸು, ಈ ಥರದ್ದೆಲ್ಲ ಬರುತ್ತೆ ಅಲ್ವಾ. ಅಲ್ಲಿ ಸ್ಕೂಲ್ಸ್ಗಳಲ್ಲಿ ನಾವು ನೋಡಿರ್ಬೋದು, ಪ್ರೋಗ್ರಾಮ್ಸ್ಗಳಲ್ಲಿ ವೆಲ್ಕಮ್ ಸ್ಪೀಚ್ ಅಂತ ಮಾಡ್ತೀವಿ, ಆಮೇಲೆ ಲಾಸ್ಟಲ್ಲಿ ಗ್ರ್ಯಾಟಿಟ್ಯೂಡ್ ಅಂತೆಲ್ಲ ಇರುತ್ತೆ. ಸೊ ಇದೆಲ್ಲ ಮಾಡಬೇಕಾದ್ರೆ, ಅಥವಾ ಸ್ಕೂಲ್ನ ರಿಪೋರ್ಟ್ನ ನಾವು ಓದೋದಿರುತ್ತೆ, ಸ್ಪೋರ್ಟ್ಸಲ್ಲಿ ನಮ್ಮ ಸ್ಕೂಲ್ ಏನು ಮಾಡಿದೆ ಇದೆಲ್ಲ ಹೇಳೋದಿರುತ್ತೆ ಅಲ್ವಾ. ನಾನು ಇದರ ಸವಾಸನೆ ಬೇಡ ಅಂತ ಹೋಗ್ತಾ ಇರಲಿಲ್ಲ. ಬಟ್ ಅಲ್ಲಿ ಬಂದ ಮೇಲೆ ನನಗೇನಾಯಿತು, 8th ಸ್ಟ್ಯಾಂಡರ್ಡಲ್ಲಿ ನನಗೆ ಮಾತಾಡುವಂಥ ಚಾನ್ಸ್ ಸಿಕ್ತು. ನೀನು ಮಾತಾಡು, ಯಾಕೆ ಮಾತಾಡಲ್ಲ ಅಂತ ನನಗೆ ಟೀಚರ್ಸ್ ಪುಷ್ ಮಾಡಿದ್ರು. ಸೊ ಆವಾಗ ನಾನು ಏನು ಮಾಡಿದೆ, ನನಗೆ ಈಗಲೂ ಚೆನ್ನಾಗಿ ನೆನಪಿದೆ, ಸುಪ್ರಿಯಾ ಅಂತ ಹೇಳಿ ಹುಡುಗಿ. ಸೊ 8th ಸ್ಟ್ಯಾಂಡರ್ಡಲ್ಲಿ ಸುಪ್ರಿಯಾ ಅಂತ A ಸೆಕ್ಷನಲ್ಲಿ ಇದ್ಲು. ಸೊ ಆ ಹುಡುಗಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇದ್ಲು, ಜೊತೆಗೆ ಅವಳಿಗೆ ಮಾತಾಡಿ ಅಭ್ಯಾಸ ಇತ್ತು. ನಾನು ಅವಳ ಹತ್ರ ಹೋಗ್ಬಿಟ್ಟು, ನನಗೆ ಬರ್ಕೊಡು ಹೇಗೆ ಮಾತಾಡಬೇಕು ಅಂತ, ನಂಗೆ ಸ್ವಲ್ಪ ಸಪೋರ್ಟ್ ಮಾಡು ಅಂತ ಹೇಳಿ ಕೇಳಿಕೊಂಡೆ. ಇವತ್ತಿಗೂ ಅವಳ ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾಳೆ. ಆ್ಯಂಡ್ ಇವತ್ತಿಗೂ ನಾವು ಮಾತಾಡ್ತಾ ಇರ್ತೀವಿ. ಸೊ ಹೋಗಿ ನಾನು ಅವಳ ಹತ್ರ ಕೇಳಿಕೊಂಡೆ. ಅದಾದ ಮೇಲೆ ನಾನು ಒಂದೊಂದೇ ಮಾತಾಡೋಕ್ಕೆ ಶುರು ಮಾಡಿದೆ. ಆಮೇಲಿಂದ ಯಾವುದೇ ಒಂದು ಕಲ್ಚರಲ್ ಈವೆಂಟ್ಸ್ ಆದರೂ ಕೂಡ ನಾನು ಕಂಪಲ್ಸರಿ ನನಗೆ ಅಂತ ಒಂದು ಪಾರ್ಟ್ ಇರ್ತಾಯಿತ್ತು. ಅದಾದಮೇಲೆ ಕಾಲೇಜಸ್ಗಳಲ್ಲೂ ಅಷ್ಟೇ ತುಂಬ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಡಿಗ್ರಿಯಲ್ಲಿ ಬಂದಮೇಲೆ ಮಹಾರಾಣೀಸ್ ಕಾಲೇಜ್ ಈಸ್ ಒನ್ ಆಫ್ ಮೈ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ನನ್ನನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ, ನಾನು ಎಕ್ಸ್ಪ್ಲೋರ್ ಆಗೋದಕ್ಕೆ, ನನ್ನಲ್ಲಿ ಒಂದು ಕೆಪಾಸಿಟಿ ಇದೆ ಅಂತ ಅರ್ಥ ಮಾಡಿಸಿದ್ದಂಥ ಒಂದು ಕಾಲೇಜ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಮಹಾರಾಣೀಸ್ ಕಾಲೇಜ್. ನಳಿನಿ ಮ್ಯಾಮ್, ವಿದ್ಯಶ್ರೀ ಮ್ಯಾಮ್, ಶ್ಯಾಮ್ಲಾ ಮ್ಯಾಮ್, ಗೀತಾ ಮ್ಯಾಮ್, ರಾಧಾ ಮ್ಯಾಮ್, ತುಂಬ ಜನ ಇದ್ದಾರೆ, ಗುಣಶೀಲಾ ಮ್ಯಾಮ್, ನಾನು ಇಂಥವ್ರನ್ನ ಮಿಸ್ ಮಾಡಿದ್ದೀನಿ ಅಂದರೆ ತಪ್ಪಾಗುತ್ತೆ, ಶೋಭಾ ಮ್ಯಾಮ್, ತುಂಬ ಜನ ಇದ್ದಾರೆ, ಸಾರಿ ಅದ್ರ ಮಿಸ್ ಆಗಿದ್ದರೆ. ಬಟ್ ಇವರೆಲ್ಲರೂ ಕೂಡ ನನಗೆ ಫಸ್ಟು ಹೇಗೆ ಅಂದರೆ ದೊಡ್ಡ ಪ್ರೋಗ್ರಾಮ್ಸ್ಗಳು ಮಹಾರಾಣೀಸ್ ಕಾಲೇಜಲ್ಲಿ ತುಂಬ ಒಳ್ಳೆ ಈವೆಂಟ್ಸ್ಗಳಾಗ್ತಾಯಿತ್ತು. ಈಗ ಗೊತ್ತಿಲ್ಲ ನನಗೆ, ಬಟ್ ಅವಾಗಂತೂ ತುಂಬ ಒಳ್ಳೆ ಈವೆಂಟ್ಸ್ ಆಗ್ತಾಯಿತ್ತು. ದೊಡ್ಡ ವ್ಯಕ್ತಿಗಳನ್ನು ಗೆಸ್ಟಾಗಿ ಕರೆಸ್ತಾಯಿದ್ರು.
ಅಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಮುಂದೆ ನಾವು ಮಾತಾಡಬೇಕು ಅಂದರೆ, ಅದರಲ್ಲೂ ಒಳ್ಳೆ ವಾಕ್ಚಾತುರ್ಯ ಇರೋರು ಎದುರುಗಡೆ ನಾವು ಮಾತಾಡಬೇಕು ಅಂತ ಬಂದಾಗ ನಮಗೆ ಎಷ್ಟು ಭಯ ಆಗುತ್ತೆ. ಬಟ್ ಡೆಫಿನೆಟ್ಲಿ ಹೇಳ್ತೀನಿ, ಅಲ್ಲಿ ನಮ್ಮ ಸಾಮರ್ಥ್ಯ ಅರ್ಥ ಮಾಡಿಸಿದ್ರು, ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು, ಒಂದು ಸಲ ಎಲ್ಲ ಬರ್ಕೊಂಬರಕ್ಕೆ ಹೇಳ್ತಾಯಿದ್ರು. ಅದನ್ನು ನಾವು ನಿಂತ್ಕೊಂಡು ಅವ್ರ ಮುಂದೆ ಹೇಳಬೇಕಿತ್ತು. ಫಸ್ಟ್ ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಂಬರಕ್ಕೆ ಹೇಳ್ತಾಯಿದ್ರು, ಬಂದು ನಾವು ಟೀಚರ್ಸ್ಗೆ ಹೇಳ್ತಾ ಇದ್ವಿ. ಒಂದು 2-3 ಈವೆಂಟ್ಸ್ಗಳನ್ನು ನಾವು ಆ ಥರ ಮಾಡೋದನ್ನು, ಆ್ಯಂಕರಿಂಗ್ ಮಾಡೋದನ್ನು ನೋಡಿದ ಮೇಲಿಂದ ಆಮೇಲೆ ಟೀಚರ್ಸ್ಗಳು ಬಿಡು ನೀನೇನು ಒಪ್ಸೋದು ಬೇಡ, ನೀನು ಪ್ರಿಪೇರ್ ಆಗಿರ್ತೀಯ ಅಂತ ಹೇಳ್ತಾಯಿದ್ರು. ಅಂದರೆ ನಾನು ಒಂದು ಟೈಮಲ್ಲಿ ಮೈಕ್ ಅಂದರೆ ಓಡೋಗ್ತಾ ಇದ್ದೆ ಹಿಂದೆ. ಒಂದು ಗ್ರೂಪ್ ಸಿಂಗಿಂಗ್ ಕಾಂಪಿಟೇಷನ್ಗೆ ಸೇರಿಕೊಂಡ್ರೂ ಕೂಡ ನಾನು ಹಿಂದೆ ನಿಂತ್ಕೊಂಡು ಹಾಡು ಹೇಳ್ತಾ ಇದ್ದೆ, ಮುಂದಕ್ಕೆ ಬರ್ತಾ ಇರಲಿಲ್ಲ. ಸೊ ಹಂಗಿದ್ದವಳು ಎಷ್ಟೆಷ್ಟು ಆ್ಯಂಕರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ದೊಡ್ಡ ದೊಡ್ಡ ಈವೆಂಟ್ಗಳನ್ನು ಹೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ನನ್ನ ಬಿಸ್ನೆಸ್ಗಳಲ್ಲಿ ಅದು ಹೆಂಗೋ ಗೊತ್ತಿಲ್ಲ, ಫೈನಲಿ ನಾನು ಮೀಡಿಯಾಗೂ ಕೂಡ ಆ್ಯಂಕರಿಂಗ್ ಇದಕ್ಕೆ ಹೋದೆ, ಅದೇನೋ ಗೊತ್ತಿಲ್ಲ. ಸೊ ಇದೆಲ್ಲ ಕೂಡ ಸಾಧ್ಯ ಆಗೋದು ಒಂದು ಪ್ರಿಪ್ರೇಷನ್, ಇನ್ನೊಂದು ಪ್ರಾಕ್ಟೀಸ್. ಸೊ ನನಗೆ ಮಹಾರಾಣೀಸ್ ಕಾಲೇಜಲ್ಲಿ ಕಲಿಸಿದ್ದೇ ಪ್ರಿಪ್ರೇಷನ್. ಇವತ್ತು ನಿಮ್ಮ ಮುಂದೆ ಇಷ್ಟು ನಾನು ಆರಾಮಾಗಿ ಮಾತಾಡ್ತೀನಿ ಒಂದು ಚಾಪ್ಟರ್ ಬಗ್ಗೆ ಅಂತ ಅಂದರೆ ಇದ್ರ ಹಿಂದೆ ಇರುವಂತಹ ಪ್ರಿಪ್ರೇಷನ್, ಹೇಗೆ ಮಾತಾಡಬೇಕು, ಹೇಗೆ ಅರ್ಥ ಮಾಡಿಸ್ಬೇಕು, ಹೇಗೆ ಯಾವ ಟೈಮಲ್ಲಿ ನನ್ನ ಎಕ್ಸಾಂಪಲ್ಸ್ನ ಕನೆಕ್ಟ್ ಮಾಡಬೇಕು, ಯಾವ ಟೈಮಲ್ಲಿ ಅವರಿಗೆ ಅರ್ಥ ಆಗೋಂಗೆ ಹೇಳಬೇಕು, ಇವೆಲ್ಲ ಕೂಡ ಒಂದೊಂದು ಚಾಪ್ಟರ್ನ ಓದಬೇಕಾದ್ರೇ ನಾನು ಪ್ರಿಪೇರ್ ಆಗಿರ್ತೀನಿ. ಪ್ರಿಪೇರ್ ಆಗಿ ಒಂದ್ಸಲ ಆಲ್ರೆಡಿ ನಾನು ಪ್ರಾಕ್ಟೀಸ್ ಮಾಡಿರ್ತೀನಿ, ಆಮೇಲೆ ಇಲ್ಲಿ ಬರೋದು. ಆ್ಯಂಡ್ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಯಾರೂ ಕೂಡ ಮಾತಾಡೋಕ್ಕೆ ಹೆದರ್ಕೋಬೇಡಿ, ಧೈರ್ಯವಾಗಿರಿ. ನಿಮಗೆ ಭಯ ಇದೆಯಾ, ಯಾವುದಾದ್ರೂ ಕೋರ್ಸ್ಗಳಿಗೆ ಜಾಯ್ನ್ ಆಗಿ ಮಾತಾಡೋದನ್ನು ಕಲ್ತ್ಕೊಳ್ಳಿ. ಕಮ್ಯುನಿಕೇಷನ್ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನಿಮ್ಮ ಮಕ್ಕಳುಗಳಿಗೆ ಇವಾಗಲಿಂದನೇ ಕಮ್ಯುನಿಕೇಷನ್ ಸ್ಕಿಲ್ಸ್ನ, ಪಬ್ಲಿಕ್ ಸ್ಪೀಕಿಂಗ್ ಕೋರ್ಸ್ಗಳನ್ನು ದಯವಿಟ್ಟು ಮಾಡಿಸಿ. ಲೈಫಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಅವರಲ್ಲಿ. ಓಕೆ, ಸೊ ನೀವು ಕೂಡ ಇವತ್ತು ರಾಬಿನ್ ಶರ್ಮಾ ಅವರು ಕೂಡ ಕೋರ್ಸ್ಗಳು ಮಾಡ್ಕೊಂಡಿರೋದ್ರ ಮೂಲಕ ಇವತ್ತು ಹೀಗಾಗಿದ್ದಾರೆ ಅಂತ ಹೇಳಿದ್ದಾರೆ. ಸೊ ನೀವು ಕೂಡ ನಿಮ್ಮ ಲೈಫಲ್ಲಿ ಈ ಥರದ ಎಜುಕೇಷನ್ಸ್ಗಳನ್ನು ತಗೊಳ್ಳಿ. ಲೈಫ್ ಲಾಂಗ್ ಲರ್ನಿಂಗ್ ಇರಲಿ. ಸೊ ಆವಾಗ ನಮ್ಮ ಲೈಫ್ ಯಾವತ್ತೂ ಎಂಡ್ ಆಗ್ತಾ ಇದೆ ಅಂತ ಅನಿಸಲ್ಲ. ಥ್ಯಾಂಕ್ ಯು.